ಬಾದಾಮಿಯಲ್ಲಿ ಅದ್ದೂರಿಯಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಆಚರಣೆ. ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕು ತಹಸೀಲ್ದಾರ್ ಕಚೇರಿಯಲ್ಲಿ ಜಯಂತಿ. ಭಾವಚಿತ್ರಕ್ಕೆ ಆರತಿ ಹಿಡಿದು ಪೂಜೆ ಪುನಸ್ಕಾರದೊಂದಿಗೆ ಆಚರಣೆ. ನಂತರ ಮುಖಂಡರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನದ ಬಗ್ಗೆ ಮತ್ತು ಮುಂದೆ ನಮ್ಮ ನಡೆ ಹೇಗೆ ಇರಬೇಕು ಎಂದು ಮೆಲುಕು ಹಾಕಿದರು. ನಂತರ ಬಾದಾಮಿ ಪಟ್ಟಣದ ಬನಶಂಕರಿ ರಸ್ತೆಗೆ ಇರುವ ಅಂಬೇಡ್ಕರ್ ವೃತ್ತದಲ್ಲಿಯ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಮೂರ್ತಿಗೆ ಘೋಷಣೆ ಮೂಲಕ ಮಾಲೆ ಹಾಕಿ ಪೂಜೆ ಸಲ್ಲಿಸಿ ಜಯಂತಿ ಆಚರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಬಾದಾಮಿ, ಬಾಗಲಕೋಟ ಸಂಘಟಿತರು, ಪದಾಧಿಕಾರಿಗಳು, ಹೋರಾಟಗಾರರು, ಮುಖಂಡರು, ಎಸ್ಸಿ, ಎಸ್ಟಿ ಸಮುದಾಯದ ಹಿರಿಯರು, ರೈತ ಸಂಘ ಹಾಗೂ ಮುಖಂಡರು ಮತ್ತು ಬಾದಾಮಿ ತಾಲೂಕು ದಂಡಾಧಿಕಾರಿಗಳು, ಬೊಮ್ಮಣ್ಣವರ್, ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು, ಮಹಾಂತೇಶ್ ಮಳ್ಳಿಮಠ್, ದಲಿತರ ಸಂಘಟಿತರು, ಪದಾಧಿಕಾರಿಗಳು, ಇನ್ನುಳಿದ ಯುವಕರು ಭಾಗಿಯಾಗಿ ಜಯಂತಿ ಆಚರಣೆ ಮಾಡಲಾಯಿತು. ವರದಿ ವಾಹೆಚ್ ವಾಲಿಕಾರ್, ಕನಕ ಟಿವಿ, ಬಾಗಲಕೋಟೆ. ಈಗಾಗಲೇ ಮಾನವತಾವಾದಿ ಶ್ರೀಮಂತ ಶ್ರೀ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ನಾವೆಲ್ಲರೂ ದಿವಸ ಬಹಳ ಸಡಗರ ಸಂಭ್ರಮದಿಂದ ಆಚರಿಸಿದ್ದೇವೆ. ಈ ನಾಡಿನಾದ್ಯಂತ, ಜಗತ್ತಿನಾದ್ಯಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯನ್ನು ಕೂಡ ಇವತ್ತಿನ ದಿವಸ ಬಹಳ ವಿಜೃಂಭಣೆಯಿಂದ ಆಚರಿಸಿದ್ದೇವೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಮಾಜಕ್ಕೆ ಮಾಡಿದಂಥ ಒಂದು ಸೇವೆ, ಸಮಾಜಕ್ಕೆ ಮಾಡಿದಂಥ ಕಳಕಳಿ, ಅಸ್ಪೃಶ್ಯರ ನಿವಾರಣೆ, ಸಮಾನತೆ ಇವುಗಳ ಬಗ್ಗೆ ಹೋರಾಟ ಮಾಡ್ತಾ ಬಂದಿದ್ದಂಥದ್ದು. ಯಾವಾಗಲೂ ತನ್ನದೇ ಆದ ಒಂದು ಶ್ವಾಸವನ್ನು ಇಟ್ಕೊಂಡು ಜನರ ಸೇವೆಯನ್ನು ಅವರು ಎಂದೂ ಮಾಡಲಿಲ್ಲ. ಬೇರೆ ಬೇರೆ ಸಾರ್ವಜನಿಕ ಸ್ಥಳಗಳಲ್ಲಿ ನಿಷೇಧ ಹೇರಿದಂಥ ನಮ್ಮ ಜನರಿಗೆ ಅವರು ಇವತ್ತಿನ ದಿವಸ ಪ್ರವೇಶ ಮಾಡಲಿಕ್ಕೆ ಅಧಿಕಾರವನ್ನು ಪಡಿಸಿದರು. ಇಡೀ ಸಂವಿಧಾನದಲ್ಲಿ ನಮ್ಮ ರಾಷ್ಟ್ರ, ರಾಜ್ಯ, ಜಿಲ್ಲೆ ಮತ್ತು ತಾಲೂಕು ಮಟ್ಟದಲ್ಲಿ ಸರಿಯಾದ ಸುಸೂತ್ರವಾದ ಆಡಳಿತ ನಡೆಸಲಿಕ್ಕೆ ಅವರೇ ಕಾರಣ. ಅವರು ಬರೆದಿಟ್ಟಂಥ ಸಂವಿಧಾನದಲ್ಲಿ ಈ ಎಲ್ಲ ಅಂಶಗಳು, ಆಡಳಿತಾತ್ಮಕ ಅಂಶಗಳನ್ನು ಒಳಗೊಂಡಿದೆ. ಇಡೀ ಜಗತ್ತಿನಲ್ಲಿ ಒಂದು ದೊಡ್ಡ ಸಂವಿಧಾನ ಅಂದರೆ ನಮ್ಮದು. ದಟ್ ಈಸ್ ಒಂದು ಹಬ್ಬದ ವಾತಾವರಣ ಸೃಷ್ಟಿಸಿದಂಥ ಬಾದಾಮಿ ತಾಲೂಕು ಅಧಿಕಾರಿಗಳಿಗೆ ಧನ್ಯವಾದ ತಿಳಿಸುತ್ತೇನೆ. ನಾಳೆ 14ನೇ ತಾರೀಕಿಗೆ ರಸಮಂಜರಿ ಕಾರ್ಯಕ್ರಮ ಇರುತ್ತದೆ. ಎಲ್ಲರೂ ದಯಮಾಡಿ ಸ್ಟೇಜ್ ಕಾರ್ಯಕ್ರಮಕ್ಕೆ ಎಲ್ಲ ದಯಮಾಡಿ ಬರಬೇಕಂತ ವಿನಂತಿ. ಒಳ್ಳೆ ನೀವು ಸ್ವಲ್ಪ ಸಭೆಯ
ಇಲ್ಲಿಗೆ ಹೆಸರು ಯಾವತ್ತು ಸಮಾಜದ ಬರ್ತಾನೆ ಏನು ಬಿಸಿಲಿಗೆ ಇದ್ರ ಬಿಸಿಲಿಗೆ जोश बोलो, कैसे बोलो?